ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ರುಚಿಯಾಗಿ ಕ್ಯಾರೆಟ್ ಹಲ್ವನ ಯಾವ ರೀತಿ ಮಾಡೋದಂತ ನೋಡೋಣ. ಖಂಡಿತವಾಗ್ಲೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಕ್ಯಾರೆಟ್ ಹಲ್ವ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈ ಕಡಾಯಿ ಬಿಸಿಯಾದ ನಂತರ 3 ಸ್ಪೂನಷ್ಟು ತುಪ್ಪನ ಸೇರಿಸಿದ್ದೀನಿ. ತುಪ್ಪ ಇಲ್ಲ ಅನ್ನೋರು ಎಣ್ಣೆನೂ ಕೂಡ ಬಳಸ್ಕೊಳ್ಬಹುದು. ಆದರೆ ತುಪ್ಪದಲ್ಲಿ ಮಾಡೋದ್ರಿಂದ ಕ್ಯಾರೆಟ್ ಹಲ್ವ ತುಂಬಾ ರುಚಿಯಾಗಿ ಬರುತ್ತೆ. ತುಪ್ಪ ಬಿಸಿಯಾದ ನಂತರ ಬಾದಾಮಿ, ಗೋಡಂಬಿ, ದ್ರಾಕ್ಷಿನ ಸೇರಿಸಿ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ. ಡ್ರೈ ಫ್ರೂಟ್ಸ್ಗಳನ್ನ ಇಷ್ಟೇ ಹಾಕ್ಬೇಕಂತೇನಿಲ್ಲ, ಇಷ್ಟ ಇದ್ದರೆ ನೀವು ಜಾಸ್ತಿನೂ ಕೂಡ ಹಾಕ್ಕೊಳ್ಬಹುದು. ಇದೆಲ್ಲ ಚೆನ್ನಾಗಿ ಕೆಂಪಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಸುಮಾರು ಅರ್ಧ kg ಆಗುವಷ್ಟು ಕ್ಯಾರೆಟ್ನ ತೊಗೊಂಡಿದ್ದೀನಿ ನಾನು 1 ಕಪ್ ಅಳತೆನಲ್ಲೇ. ಈ ಕ್ಯಾರೆಟ್ ತುರಿನ ಇದೇ ಕಡಾಯಿಗೆ ಅಂದರೆ ಡ್ರೈ ಫ್ರೂಟ್ಸ್ಗಳನ್ನ ಫ್ರೈ ಮಾಡಿರುವಂತಹ ಕಡಾಯಿಗೆ ತುಪ್ಪದಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದರಲ್ಲಿರುವಂತಹ ಹಸಿ ಅಂಶ ಅಂದರೆ ಈ ಕ್ಯಾರೆಟಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಬಹುದು ಸ್ವಲ್ಪ ಡ್ರೈ ಅನ್ನಿಸ್ತಿದೆ ಇವಾಗ, ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗಿದೆ. ಈಗ ಇದಕ್ಕೆ ಹಾಲನ್ನು ಸೇರಿಸ್ತಿದ್ದೀನಿ. ಇಲ್ಲಿ 1 ಕಪ್ ಅಳತೆಗೆ ಅಂದರೆ 1 ಕಪ್ ಕ್ಯಾರೆಟ್ ತುರಿಗೆ ಅರ್ಧ ಕಪ್ಪಷ್ಟು ಹಾಲನ್ನು ಸೇರಿಸ್ತಿದ್ದೀನಿ. ಹಾಲಲ್ಲಿ ಕ್ಯಾರೆಟ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ರುಚಿ ತುಂಬ ಚೆನ್ನಾಗಿರುತ್ತೆ. ನೀರನ್ನು ಬಳಸಬಾರ್ದು. ನೀರು ಬಳಸಿದ್ರೆ ಏನೋ ಒಂದು ರೀತಿ ಈ ಕ್ಯಾರೆಟ್ ಪಲ್ಯ ತಿಂದಂಗೆ ಅನಿಸ್ಬಿಡುತ್ತೆ, ನಮಗೆ ಹಲ್ವಾ ತಿನ್ನೋಷ್ಟು ರುಚಿ ಸಿಗಲ್ಲ. ಅದಕ್ಕೋಸ್ಕರ ಇಲ್ಲಿ ಹಾಲನ್ನು ಬಳಸಿದ್ದೀನಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಕ್ಯಾರೆಟ್ ಮುಳುಗೋ ಅಷ್ಟು ಹಾಲನ್ನು ನೀವು ಹಾಕ್ಕೊಳ್ಬಹುದು. ನೋಡಬಹುದು ಚೆನ್ನಾಗಿ ಕುದೀತಾ ಇದೆ. ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಏನಿಲ್ಲ, ಈ ಹಾಲಲ್ಲಿ ಕ್ಯಾರೆಟ್ ಚೆನ್ನಾಗಿ ಬೇಯಬೇಕು, ಸಾಫ್ಟಾಗಿ ಬೇಯಬೇಕು, ಅಷ್ಟೇ ಈ ಕ್ಯಾರೆಟ್ ಹಲ್ವ. ನೋಡಬಹುದು ಹಾಕಿರುವಂತಹ ಹಾಲೆಲ್ಲ ಕಡಿಮೆ ಆಗಿ ಕ್ಯಾರೆಟ್ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಈಗ ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ 1/4 ಸ್ಪೂನಷ್ಟು ಏಲಕ್ಕಿ ಪುಡಿ, ಹಾಗೆ 3 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಿದ್ದೀನಿ. ಇದು ಕೂಡ ಅಷ್ಟೇ, ನಿಮಗೆ ಸಿಹಿ ಜಾಸ್ತಿ ಇಷ್ಟಪಡೋದಾದರೆ ನೀವು ಜಾಸ್ತಿನೂ ಕೂಡ ಹಾಕ್ಕೊಳ್ಬಹುದು. ನಾವಿಲ್ಲಿ ಅಷ್ಟು ಸಿಹಿ ತಿನ್ನೋಲ್ಲ, ಸ್ವಲ್ಪ ಕಡಿಮೆ ಸಿಹಿ ಆಗಿರೋದ್ರಿಂದ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಮಾತ್ರ ಸಕ್ಕರೆನ ಬಳಸಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಟ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸಿ ಮತ್ತೆ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಕುಕ್ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ಅಂದರೆ ಕ್ಯಾರೆಟ್ ಸಾಫ್ಟಾಗಿ ಬೇಯೋವರೆಗೂ ಅಷ್ಟೇ. 10 ನಿಮಿಷದಲ್ಲೆಲ್ಲ ಮಾಡ್ಕೊಳ್ಬಹುದು ಸಿಂಪಲ್ಲಾಗಿ ಈ ಕ್ಯಾರೆಟ್ ಹಲ್ವನ. ಕೊನೆಯಲ್ಲಿ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿದೆ ಅನ್ನಿಸ್ದಾಗ 2 ಸ್ಪೂನಷ್ಟು ತುಪ್ಪನ ಕೂಡ ಸೇರಿಸಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಕ್ಯಾರೆಟ್ ಹಲ್ವ ರೆಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.